ಯಾವಾಗ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಬಾಂಗ್ಲಾದಲ್ಲಿ ಯಾರಿದ್ದಾರೆ ಅವರು ಕಳ್ಳ ಮಾರ್ಗಗಳ ಮೂಲಕ ಏಜೆಂಟ್ರುಗಳಿಗೆ ದುಡ್ಡು ಕೊಟ್ಟು ಭಾರತದ ಗಡಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನುವ ಸ್ಟಿಂಗ್ ಆಪರೇಷನ್ ಅನ್ನು ನಾವು ಯಾವಾಗ ಮಾಡಿದ್ವೋ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ದೇಶ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದ ನಮ್ಮ ವರದಿ, ನಮ್ಮ ಸ್ಟಿಂಗ್ ಆಪರೇಷನ್ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗಿದೆ. ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಎಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಬೆಂಗಳೂರು ಮತ್ತು ರಾಜ್ಯದಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಆಗಮಿಸಿರುವಂಥದ್ದು ರಾಜ್ಯದಲ್ಲಿ ಕೂಡ ಮತ್ತು ಬೆಂಗಳೂರಲ್ಲಿ ಇರುವಂಥದ್ದು. ಈ ಬಗ್ಗೆ ಸರ್ಕಾರನೂ ಕೂಡ ಏನು ಫೈಂಡ್ ಔಟ್ ಮಾಡದೇ ಇರುವಂಥದ್ದು. ಮತ್ತು ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನಲ್ಲಿ ಇವೆಲ್ಲವೂ ಕೂಡ ನುಸುಳುಕೋರರ ಬಾಂಗ್ಲಾದೇಶದಿಂದ ನುಸುಳುಕೋರರ ಒಂದು ಬಯಲಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಂತ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್, ವಲಸಿಗರು ಅನ್ನೋಕ್ಕಿಂತ ಏನಂದರೆ ಇದು ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದು ಇಲ್ಲಿರುವಂಥದ್ದು ನಮ್ಮ ಸ್ಟಿಂಗ್ ಆಪರೇಷನ್ ಇದು ಬಯಲಾಗಿರುವಂಥದ್ದು. ದೇಶದ ಸೆಕ್ಯೂರಿಟಿ ಕೂಡ ಉದ್ದೇಶ ಏನು ಅನಿಸುತ್ತೆ ಸರ್ ಸಂಬಂಧಪಟ್ಟ? ಈಗ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲೂ ನೀವು ಕೊಳಗು, ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಹೋದ್ರೂ ಕೂಡ ಈ ಕಾಫಿ ತೋಟದಲ್ಲಿ ಈ ಬಾಂಗ್ಲಾ ವಲಸಿಗರು ಬರ್ತಾಯಿದ್ದಾರೆ. ಯಾಕಂದರೆ ಅಲ್ಲಿ ಕಡಿಮೆ ಕೂಲಿಗೋಸ್ಕರ ಬರ್ತಾರೆ. ಅದರಿಂದ ಬೆಂಗಳೂರಲ್ಲೂ ಅಷ್ಟೇ ನೀವು ನೋಡಿ, ಮೊದಲು ಈ ಪೇಪರ್ ತೊಗೊಳೋರೆಲ್ಲ ಇರಲೇ ಇಲ್ಲ. ಈಗ ಬೀದಿಯಲ್ಲಿ ಪೇಪರ್ ತೊಗೊಳೋಕ್ಕೆ ಅಂದರೆ ಸೈಕಲಲ್ಲಿ ಬರ್ತಾಯಿದ್ದಾರೆ. ಅಂದರೆ ಇವರೆಲ್ಲ ಬಾಂಗ್ಲಾ ವಲಸಿಗರು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ದೊಡ್ಡ ಸಮಸ್ಯೆಯಾಗಿ, ಅಸ್ಸಾಮಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಈ ಬಾಂಗ್ಲಾ ವಲಸಿಗರದು. ಈಗ ಮತ್ತೆ ಬೆಂಗಳೂರು ಕಡೆನೂ ಬಂದರೆ ಇವ್ರನ್ನ ದೊಡ್ಡ ಕ್ರೈಮು ಇವೆಲ್ಲ ಆದರೆ ಇಲ್ಲಿ ಕ್ರೈಮ್ ಮಾಡ್ತಾರೆ, ಅಲ್ಲಿ ಓಡೋಗ್ಬಿಡ್ತಾರೆ. ಸೊ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸರ್ಕಾರ ಇಮಿಡಿಯೇಟಾಗಿ, ನಮ್ಮ ಸರ್ಕಾರ ಇದ್ದಾಗ ಇವ್ರ ಮೇಲೆ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ರಿ. ಕೂಡಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕೆಲವರಂತೂ ಅವ್ರನ್ನ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಸ್ಲಮ್ಗಳಲ್ಲಿ ಸೇರಿಸಿ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನಗಳನ್ನು ಮಾಡ್ತಾರೆ. ಅದು ಇನ್ನಷ್ಟು ಹಾನಿಕರ ಆಗ್ತೈತೆ. ಒಂದು ಸರಿ ವೋಟಿಂಗ್ ರೈಟ್ಸ್ ಎಲ್ಲ ಸಿಕ್ಬಿಟ್ರೆ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಳೋದು ಇವೆಲ್ಲ ಶುರು ಮಾಡ್ತಾರೆ. ಅದರಿಂದ ಒಟ್ಟಾರೆ ಇದು ದೇಶದ ಭದ್ರತೆಗೆ ಆಘಾತ ಮತ್ತು ಬೆಂಗಳೂರಿನ ಭದ್ರತೆಗೂ ದೊಡ್ಡ ಆಘಾತವನ್ನು ತರ್ತೈತೆ. ಅದರಿಂದ ಸರ್ಕಾರ ಕೂಡಲೇ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನು ಮಾಡಿ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾರೆ ಕೆಲಸ, ಇದೆಲ್ಲನೂ ಕೂಡ ಒಂದು ಸರಿ ಜನಗಳ ಮುಂದೆ ಇಡಬೇಕು. ಮತ್ತು ಸರ್ಕಾರ, ಪೊಲೀಸ್ ಇಲಾಖೆ ಅವ್ರನ್ನ ಗಡೀಪಾರು ಮಾಡಬೇಕು. ಸರ್, ಈಗ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಮಾಡಿ ಇವೆಲ್ಲ ಕೂಡ ಬಯಲು ಮಾಡಿರುವಂಥದ್ದು, ಇದಕ್ಕೊಂದೇನಾದರೂ ಹೇಳುತ್ತೆ ಮತ್ತು ಜೊತೆಗೆ ಸರ್ಕಾರಕ್ಕೆ ಏನಾದರೂ ರಿಪಬ್ಲಿಕ್ ಟಿ ವಿ ಈ ಥರ ದೇಶದ ಭದ್ರತೆ ಪ್ರಶ್ನೆ ಬಂದಾಗ ರಿಪಬ್ಲಿಕ್ ಟಿ ವಿ ಮುಂಚೂಣಿಯಲ್ಲಿದೆ. ಸೊ ಇದು ಕೂಡ ಬಾಂಗ್ಲಾ ವಲಸಿಗರದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ಈ ವಿಚಾರವಾಗಿ ರಿಪಬ್ಲಿಕ್ ಟಿ ವಿ ಈ ಸ್ಟಿಂಗ್ ಆಪರೇಷನ್ ಮಾಡಿರೋದು ಸ್ವಾಗತಾರ್ಹ. ಇದು ಇನ್ನಷ್ಟು ಎಚ್ಚರಿಕೆಯನ್ನು ಪೊಲೀಸರಿಗೆ ನೀಡುವಂಥ ಒಂದು ವ್ಯವಸ್ಥೆ ರಿಪಬ್ಲಿಕ್ ಟಿ ವಿಯಿಂದ ಆಗ್ತಾಯಿದೆ. ಇದನ್ನು ಅಭಿನಂದನೆ ಸಲ್ಲಿಸ್ತಾ ಇದೆ. ಇದು ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ದೇಶದ ಭದ್ರತೆ ದೃಷ್ಟಿಯಿಂದ ವಲಸಿಗ ಇದನ್ನು ಅದನ್ನು ಗಡೀಪಾರು ಮಾಡಬೇಕು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿ ವಿ, ಬೆಂಗಳೂರು. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳುಕೋರರು ಅಕ್ರಮವಾಗಿ ಬರ್ತಾ ಇದ್ದಾರೆ. ಅಕ್ರಮವಾಗಿ ಬರ್ತಾ ಇರುವ ಬಾಂಗ್ಲಾದೇಶಿಕರ ಹಾಟ್ಸ್ಪಾಟ್ ಬೆಂಗಳೂರಾಗಿದೆ. ನುಸುಳುಕೋರರ ಮೇಲೆ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಕಣ್ಣು. ಕತ್ತಲಾಗುತ್ತಿದ್ದಂತೆ ರಸ್ತೆಗಿಳಿತಾರೆ ಇವರು ನುಸುಳುಕೋರರು. ಪಶ್ಚಿಮ ಬಂಗಾಳ, ಅಸ್ಸಾಂ ಗಡಿಯಲ್ಲಿ ಅಕ್ರಮವಾಗಿ ಇವರು ಭಾರತಕ್ಕೆ ಎಂಟ್ರಿ ಆಗ್ತಾರೆ. 2,000ದಿಂದ 20,000 ಕೊಟ್ಟು ಗಡಿಯಲ್ಲಿ ಇವರು ಅಕ್ರಮವಾಗಿ ನುಸುಳುಕೊಂಡು ಬರ್ತಾರೆ. ನುಸುಳುಕೋರರನ್ನ ಒಳಬಿಡೋದು ಏಜೆಂಟ್ಗಳಿದ್ದಾರೆ. ನುಸುಳುಕೋರರನ್ನ ಭಾರತದ ಗಡಿ ಒಳಗೆ ಬಿಡೋದಕ್ಕೂ ಕೂಡ ಏಜೆಂಟ್ಗಳಿದ್ದಾರಂತೆ. ನೋಡಿ ಎಂಥ ದೇಶದ್ರೋಹಿ ಕೆಲಸ ಅಂತ ಹೇಳಿದರೆ. ಅವರೆಲ್ಲರೂ ಕೂಡ ಬಾಂಗ್ಲಾದೇಶದವರು ಭಾರತದ ಗಡಿಯ ಒಳಗಡೆ
ಅಕ್ರಮವಾಗಿ ಬರ್ತಾರೆ. ಅವರನ್ನು ಭಾರತದ ಗಡಿ ಒಳಗೆ ಬಿಡೋದಕ್ಕೆ ಏಜೆಂಟುಗಳಿದ್ದಾರೆ. 2,000ದಿಂದ 20,000 ರೂಪಾಯಿ ನಿಮ್ಮ ಕೈಯಲ್ಲಿ ಇತ್ತು ಅಂತ ಹೇಳಿದರೆ ಬಾಂಗ್ಲಾದೇಶದವ್ರ ಕೈಯಲ್ಲಿ ಅವರು ಭಾರತದ ಒಳಗೆ ಅಕ್ರಮವಾಗಿ ಬರ್ಬೋದು. ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ರೆಗ್ಯುಲೇಷನ್ಸ್ ಇಲ್ಲ, ಏನೂ ಇಲ್ಲ. ರಿಪಬ್ಲಿಕ್ ಕ್ಯಾಮ್ರಾ ಮುಂದೆ ನುಸುಳುಕೋರರು ಹೇಳಿದ್ದೇನು? ಗಡಿ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ತುಂಬ ಬಡತನ ಇದೆಯಂತೆ. ಹಾಗಾಗಿ ನಾವೆಲ್ಲರೂ ಕೂಡ ಹೊಟ್ಟೆಪಾಡಿಗಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಬಾಂಗ್ಲಾದಿಂದ ಭಾರತಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾವು ಯಾರು ಕೂಡ ಇಲ್ಲಿ ಕಳ್ಳತನ ಮಾಡಲ್ಲ ಅಂತೇಳಿ ಹೇಳ್ತಾರೆ. ಕೇಳಿದರೆ ಕಷ್ಟಪಟ್ಟು ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಿದ್ದೀವಿ ನಾವು. ರಿಪಬ್ಲಿಕ್ ಕ್ಯಾಮ್ರಾ ಮುಂದೆ ಬಾಂಗ್ಲಾ ವಲಸಿಗರು ಅಳಲನ್ನು ತೋಡ್ಕೊಳ್ತಾರೆ. ಆದರೆ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ, ಆದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬರೋದಕ್ಕೆ ಕಾನೂನಿದೆ, ಮತ್ತೊಂದಿದೆ. ಹೆಂಗೆ ಇವರು ಅಕ್ರಮವಾಗಿ ಬರ್ತಾರೆ? आप लोग यहाँ पर क्या काम करते हैं? एक पूरा कपड़ा कचरे का? हाँ, यही कचरा का काम करता हूँ हम लोग। बीबीएम पर गाड़ी में काम करता है? सुबह BBMP का गाड़ी में इस कॉलोनी में जाता हूँ, इसी कॉलोनी से जाता हूँ। नहीं सर। आप लोग यहाँ पर क्या काम करते हैं? आपका नाम क्या? कहाँ से? कलकत्ता। सच बोल। सच बोल रहा है। आपका नाम क्या है? मेरा नाम लुकमान है, मोहम्मद लुकमान है। कहाँ से हैं आप? हम बांग्लादेश से। किधर बांग्लादेश का? बांग्लादेश। बांग्लादेश खुलना जिला का है, खुलना जिला। आपके साथ कितने लोग आए? मेरे साथ मैं तो 3-4 लोग आया शायद। पहला दिल्ली में आया, उधर से इधर आया। वो बॉर्डर कैसे क्रॉस करते हैं आप लोग? और कोई पासपोर्ट भी आता है, कोई ब्लैक में आता है। ब्लैक में कैसे? पैसा बीडीआर है ना, उसको पैसा देना पड़ेगा। किसको? बीडीआर को। बीडीआर नहीं? ओ आर्मी बीडीआर देता है उसको। कितना पैसा? कितना वो गरीब आदमी। उसका नाम क्या है? अलामी। कहाँ से है? वो बांग्लादेशी के सर। बांग्लादेश। कब आया बांग्लादेश? ಬಾಂಗ್ಲಾದೇಶದಿಂದ ಈ ನುಸುಳುಕೋರರು ಅಕ್ರಮವಾಗಿ ಬರ್ತಾರೆ. 2,000ದಿಂದ 20,000ದವರೆಗೆ ಏಜೆಂಟ್ಗಳಿಗೆ ದುಡ್ಡು ಕೊಟ್ಟು ಬರ್ತಾರೆ. ಇವರು ವಾಸ್ತವ್ಯ ಹೂಡೋದು ಈ ಸಿಟಿಗಳಲ್ಲಿ. ನೋಡಿ, ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ನ ಬಿಗ್ ಇಂಪ್ಯಾಕ್ಟ್ ಇದು. ಇವರು ಬಂದು ಬೆಂಗಳೂರು ಸೇರಿದಂತೆ ಬೆಂಗಳೂರು ರೂರಲ್ ಕಡೆಯೆಲ್ಲ ಇವರು ವಾಸ್ತವ್ಯ ಹೂಡಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಪೊಲೀಸ್ ರೇಡ್ ಆಗಿದೆ. ರಿಪಬ್ಲಿಕ್ ಕನ್ನಡ ಈ ವರದಿಯನ್ನು ಯಾವಾಗ ಎಕ್ಸ್ಪೋಸ್ ಮಾಡ್ತೋದಾದ ನಂತರವೇ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಪೊಲೀಸರು ರೇಡ್ ಮಾಡಿದ್ದಾರೆ. ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಕಸದ ಶೆಡ್ಗಳನ್ನು ನಿರ್ಮಾಣ ಮಾಡಿ ನುಸುಳುಕೋರರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಹೇಳ್ತಾ ಇದ್ರು? ಹೊಟ್ಟೆ ತುಂಬಿಸ್ಕೊಳ್ತೀವಿ ನಾವು, ಬಾಂಗ್ಲಾದಿಂದ ಹಣ ಕೊಟ್ಟು ಬಂದು ಏಜೆಂಟ್ರಿಗೆ ಇಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ. ಅಂಥ ಗಿಡ್ಡಪ್ಪನಹಳ್ಳಿ ಬಳಿ ಇರುವಂಥ ಕಸದ ಶೆಡ್ನ ನಿರ್ಮಾಣ ಮಾಡಿ ಅಲ್ಲಿ ರೇಡ್ ಮಾಡಿದ್ದಾರೆ. ನುಸುಳುಕೋರರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಸಂಕ್ಷಿಪ್ತ ವರದಿಯನ್ನು ಮಾಡಿದ್ದಾರೆ. ಪ್ರತ್ಯಕ್ಷ ವರದಿ, ಬನ್ನಿ ನೋಡೋಣ. ಸ್ಟಿಂಗ್ ಆಪರೇಷನ್ ಮಾಡಿ ಬೆಳಗ್ಗೆಯಿಂದಲೂ ಕೂಡ ಸುದ್ದಿ ಬಿತ್ತರಾಗ್ತಾ ಇದೆ. ಈ ನೆಲೆಯಲ್ಲಿ ನಾವು ನೋಡ್ಬೋದು, ಇದು ನಾವು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಡಪ್ಪನಹಳ್ಳಿ ಬಳಿ ಇಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಈ ಒಂದು ಕಸದ ಶೆಡ್ಗಳನ್ನು ಹಾಕಿಕೊಂಡು ಬಾಂಗ್ಲಾದೇಶ ಅಥವಾ ಬೇರೆ ಬೇರೆ ಭಾಗಗಳಿಂದ ವಲಸಿಗರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಏನು ಇವತ್ತು ರಿಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಸೂಲಿಬೆಲೆ ಪೊಲೀಸರು ಈ ಒಂದು ಅಕ್ರಮವಾಗಿ ಕಸವನ್ನು ಏನು ಡಂಪಿಂಗ್ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ರೈಡ್ ಮಾಡಿದ್ದಾರೆ. ಸೂಲಿಬೆಲೆ ಪೊಲೀಸರು ಇವರಿಗೆ ಕಟ್ಟುನಿಟ್ಟಾಗಿ ಬೇಗ ಇಲ್ಲಿಂದ ಖಾಲಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇವರು ಅಕ್ರಮವಾಗಿ ಇಲ್ಲಿ ನೆಲೆಸ್ಕೊಂಡು ಅಂದರೆ ಏಜೆಂಟ್ಗಳ ಮೂಲಕ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಜೊತೆಗೆ ಇವ್ರ ಹತ್ರ ಆಧಾರ್ ಕಾರ್ಡ್ಗಳಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಆದರೂ ಕ್ಯಾಮ್ರಾಗಳನ್ನು ಕಂಡು ಕೆಲವರು ಒಳಗಡೆ ಇದ್ದಾರೆ, ಕೆಲವರು ಈ ರೀತಿಯಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇರೋದು. ಒಬ್ಬರು ಮಾತ್ರ ಇಲ್ಲಿ ನಾವು ನೋಡ್ಬೋದು ಸಾಕಷ್ಟು ಶೆಡ್ಗಳಿದ್ದಾವೆ. ಈ ಒಂದು ಶೆಡ್ಗಳಲ್ಲಿ ಸಂಜೆ ರಾತ್ರಿ ಆದರೆ ಸಾಕು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ನಡೆಯುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಏನು ಅಡ್ಡೆ ಇದೆ ಇದರ ಮೇಲೆ ಏನು ಪರಿಶೀಲನೆ ಮಾಡಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಶೆಡ್ಡನ್ನು ಇಲ್ಲಿಂದ ಖಾಲಿ ಮಾಡಬೇಕು. ಜೊತೆಗೆ ಇಲ್ಲಿ ಎಷ್ಟು ಜನ ವಾಸ ಇದ್ದಾರೆ, ಜೊತೆಗೆ ಯಾರೆಲ್ಲ ವಾಸ ಇದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ, ಅವರ ವಿಳಾಸ ಆದರೂ ಏನು, ಇವೆಲ್ಲವನ್ನು ಕೂಡ ಈಗ ಸೂಲಿಬೆಲೆ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತೋ ಈಗ
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ರೀತಿಯಾದ ಅಡ್ಡೆಗಳ ಮೇಲೆ ಈಗ ಪೊಲೀಸರು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಕ್ರಮವಾಗಿ ಬಾಂಗ್ರಾ ವಲಸಿಗರು ಬೆಂಗಳೂರು ನಗರ ಹೊರವಲಯದಲ್ಲಿ ಈ ರೀತಿಯಾದ ಕಸದ ಶೆಡ್ಗಳಲ್ಲಿ ವಾಸವನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ದೇಶದ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಏನು ಕೆಲಸಗಳನ್ನು ನಡೀತಾ ಇದೆ, ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸುದ್ದಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸೂಲಿಬೆಲೆ ಪೊಲೀಸರು ಎಚ್ಚೆತ್ತುಕೊಂಡು ಈ ಒಂದು ಅಡ್ಡೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಆಗಬೇಕು ಅಂತೇಳಿ, ಇಲ್ಲಿ ಯಾರೂ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ, ಆದಷ್ಟು ಬೇಗ ಖಾಲಿ ಮಾಡಿಸ್ತೀವಿ, 3-4 ದಿನಗಳಲ್ಲಿ ಇದನ್ನು ಖಾಲಿ ಮಾಡಿಸ್ತೀವಿ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಇದು ನಿಮ್ಮ ರಿಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.